ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಕುಮಾರ್ ಕರುಶಿ. ನಾವು ಇಂದು ರವಿ ಪೂಜಾರಿ ಅವ್ರ ಹತ್ರ ಬಂದಿದ್ದೇವೆ. ನಿಮ್ಮ ಹೆಸರೇನ್ರಿ? ರವಿ ಪೂಜಾರಿ. ಹಾಂ, ಇದು ಫಸ್ಟ್ ಏನೇನು ಮಾಡ್ರಿ? ಇದಕ್ಕೆ ಹೆಂಗೆ ಯೂಸ್ ಮಾಡೋದಣ್ಣ ಇದು? ಇದನ್ನ ಬೆಂಕಿಯಾಗ ಉರಿ ಹಚ್ಚಿ ಕಾಸೋದ. ಹಾಂ, ಮ್ಯಾಲ ಇಟ್ಕೋದು, ಹೋಲ್ ಬೇಕಲ್ಲಿ. ಈಗ ಒಂದು ಮಮ್ಮಿ ಕಾಯಿಸಿಂದ ಎಟ್ಕೆ ಪೇ ಆಯ್ತು ಅದು? ಒಂದು ಸಾಲು ಹೋಗ್ತೈತಿ. ಚಲೋ. ಈ ಕಲ್ಲಂಗಡಿ ಕಾಯಿ ಬಳ್ಳಿ ಹೇಗೆ ಹಚ್ಚಿದಾವೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಪಲ್ಟಿ ಹೊಡೆದು ಲೋಟ್ರ್ ಹೊಡೆದು ಅದ್ರ ಮೇಲೆ ಕತ್ತ ಹಾಕಿ ಅದಾದ ಕೂಡಲೇ ಮತ್ತೊಮ್ಮೆ ಲೋಟ್ರ್ ಹೊಡೆದು ನಾಲ್ಕು ಸಾಲು ಬಿಟ್ಟು ಅದ್ರ ಮೇಲೆ ಡ್ರಿಪ್ ಪೈಪ್ ಹೋಗೋದು ಮತ್ತು ಮಲ್ಚಿಂಗ್ ಪೇಪರ್ ಹಾಸಿ ಎರಡು ಫೂಟ್ಗೊಂದ ಇದನ್ನು ಹಾಕಿ ತರು ಹಚ್ಚಿ ಇದನ್ನು ಹೋಲ್ ಹೊಡಿಸಿ 2 ಫೂಟ್ಗೊಂದ. ಮತ್ತು ಅದಾದ ಕೂಡಲೇ 2.5 ರೂಪಾಯಿಗೆ ಒಂದು ತರು ಸಿಗ್ತಾವೆ. ಅವು ತರು ತಂದು ಹಚ್ಚಿದಾರು. ನೋಡ್ರಿ ಯಾವ ರೀತಿ ಹಚ್ಚಾರಂತ. ತರು ಇದು ಕಾಗದ ಹಾಕೋಕ್ಕಿಂತ ಪೈಲಾನ ಮತ್ತು 10-26 NPK ಹಾಕ್ಯಾರು. ನೋಡ್ರಿ ಈ ರೀತಿಯಾಗಿದೆ. ಸಂಬಂಧ ಆಗೈತಿ ಹಿಂಗೆ. ಸೈಡ್ಗೆ ಹೆಂಗೆ ಮಾಡಿದಾರೆ ಅಂದ್ರೆ ಗ್ರೀನ್ ಹೌಸ್ ಅರಿವಿ ಯೂಸ್ ಮಾಡಿದಾರು. ಆ ಕಡೆ ಬಿ ಹಾಕಾರದವರು. ಇದು ಯಾಕಂದ್ರೆ ಇದು ಕೀಟನಾಶಕಗಳು ಬರಬಾರ್ದು. ಕೀಟನಾಶಕಗಳು ಬಂದು ಕುನ ಅದು ವೈರಸ್ ಅಟ್ಯಾಕ್ ಆಗೈತಿ. ಕೀಟನಾಶಕಗಳ ಜೊತೆನ ಬರ್ತೈತಿ ಅದು ವೈರಸ. ಮತ್ತು ರೋಗಗಳು ಬರ್ತಾವೆ ಇದಕ್ಕೆ ಕಲ್ಲಂಗಡಿ ಕಾಯಿಗೆ. ಅದ್ರ ಸಂಬಂಧ ಇದು ಸೈಡೆಲ್ಲ ಫುಲ್ ಪ್ರೊಡಕ್ಷನ್ ಇರ್ತೈತಿ. ಇವ್ರದ ಮಾಡಕ್ಕೆ ಬೇಕು ಬಿ ಆತೈತಿ ಅದ. ಯಾಕಂದರೆ ಸೂಕ್ಷ್ಮ ಇರ್ತೈತಿ. ಒಂದು 2 ತಿಂಗಳಾಗಂದ್ರೆ ಇದು ನೋಡ್ರಿ ಇಂಥವೆಲ್ಲ ಹುಳ ಇದ್ದು ಅಂದ್ರೆ ಭಾಳ ಅನಿಸ್ತೈತಿ ಅದ. ಇಲ್ಲಿ ನೋಡ್ರಿ ಇದ್ರ ಸಂಬಂಧ ಎಲ್ಲ ಪ್ರೊಟೆಕ್ಷನ್ ಇರಬೇಕು. ನರ್ಜ ಅವ ಇವ ಔಷಧಿ ಹಚ್ಚಿ ಹೊಡ್ಯಕ್ಕೆ. ಮತ್ತೊಂದು ಸಲಹೆ ಹೇಳ್ಬೇಕಂದ್ರೆ ಇದ್ರಾಗ ಡ್ರಿಪ್ ಪೈಪ್ ಜೋಡಿಸ್ತಾರೆ. ಫಸ್ಟ್ ಹೊಸವ ಹಾಕೋಂಗೆ ಹಾಕರಿ. ಯಾಕಂದ್ರೆ ಡ್ರಿಪ್ ಪೈಪ್ ಬಾದ ಇದ್ದು ಅಂದ್ರೆ ಮತ್ತೆ ಏನಾದೈತಿ ಅಂದ್ರೆ ನೀರು ಲೀಕೇಜ್ ಆದೈತಿ. ಹೊಡೆದದ್ದು ಮಾಡಿದ್ದು ಅಂದರೆ ಅದು ಮತ್ತೆ ಜೋಡಿಸ್ಕೊತ್ಕೊಂಡು ಮತ್ತು ದನಸ್ಥಿತಿ ಭಾಳ ಅದ ನಿಮ್ಗೆ. ಇದನ್ನು ಹಚ್ಚಿದೆವು. ಇಂಥ ಔಷಧಿ ಹುಮಿಕ್ ಆಸಿಡ ಮತ್ತು ದಾಸ ವೀಸ 19 ಮತ್ತು ಹೋಮೋ ಆಸಿಡ ಅವೆಲ್ಲ ಹೊಡೆದೆವು. ಈಗ ನಾವು ಹಚ್ಚಿ ಒಂದು 8-10 ದಿನ ಆಗೈತಿ. ಯಾವ ರೋಗ ಬಂದಿದೆ ಫೋಟೋ ಹೊಡೆದು ತೋರಿಸ್ರೆ ಅಂಗಡಿಯಾಗ ಕೊಡ್ತಾರು. ಅಂಗಡಿಯಾಗ ಇಸ್ಕೋದ ನೀವು. ಈ ಥರ ಔಷಧಿಗಳು ಯಾವ್ಯಾವ ಹೊಡ್ಯಾಕೆ ಹತ್ತೈತಿ ಅಂದ್ರೆ ಈಗ ಫಂಗಿಸೈಡ್ ಮತ್ತು ಪೆಸ್ಟಿಸೈಡ್ ಹೊಡ್ಯಾಕೆ ಹತ್ತೈತಿ. ಅದು ಅಲ್ಲದೆ ಮತ್ತು ಈಗ ಹಳದಿ ಕಲರ್ ಹಾಕಿದ್ಲಿ ಅದ್ರ ಸಂಬಂಧ NPK ಹಾಕಬೇಕು. ಇದನ್ನು ತೊಗೋಬೇಕು NPK ಜರ. ಅದಾದ ಕೂಡಲೇ ಬೇರೆ ಔಷಧ ಬಿಡಬೇಕು. ಡ್ರಿಂಚಿಂಗ್ ಮಾಡಬೇಕು. ಈಗ ಡ್ರಿಂಚಿಂಗ್ ಮಾಡೋ ಸಮಯ ಬಂದಿದೆ. 15 ದಿವ್ಸಕ್ಕೊಮ್ಮೆ ಔಷಧಗಳ ಮತ್ತು ವಾರಕ್ಕೊಮ್ಮೆ ಈ ಥರದ ಪೆಸ್ಟಿಸೈಡ ಮತ್ತು ಪೆಸ್ಟಿಸೈಡ್ ಹೊಡ್ಕೋತಿರಾಕತ್ತೈತಿ. ಅಂದ್ರೆ ಎಲ್ರಿ ಚಲೋ ಬರೋದ. ಮತ್ತು ವೈರಸ್ ಅಟ್ಯಾಕ್ ಐತಂದ್ರೆ ವೈರಸ್ ಅದು ಹೊಡ್ಯಾಕತ್ತೈತಿ ಕಂಟ್ರೋಲ್ ಮಾಡ್ಬೇಕಂದ್ರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಕುಮಾರ್ ಕರುಶಿ. ನಾನು ಇಂದು ಕಲ್ಲಂಗಡಿ ಕಾಯಿ ಬಗ್ಗೆ ವಿಡಿಯೋ ಮಾಡಲು ಬಂದಿದ್ದೇನೆ. ಈಗ ನಮ್ಮಲ್ಲಿ ಶಿರಗಾಂವದಲ್ಲಿನ ರವಿ ಪೂಜಾರಿ ಅವ್ರ ಹತ್ರ ಬಂದಿದ್ದೇವೆ. ಕೇಳೋಣ ಬನ್ನಿ. ಅದು ಸುಟ್ಟದೈತಿರ ಇದ ಯಾವ್ದ್ರಲ್ಲಿ ಕಾಗದ್ಲಿ ಜಳ ಕರ್ಪ ಬಿತ್ತಂದ್ರೆ ಈ ಮೂಲೆ ಹೊತ್ಕೋತ ಹೊಂಟೈತಿ ನೋಡ್ರಿ. ಅದಾಕೈತಿ ಕರ್ಪ ಅಂದ್ರೆ ರೀ ಕಾಗದ ಜಳದ್ಲಿ ಕಾಗದ ಜಳದ್ಲಿ